ಯಲಹಂಕದ ಹೆಸರಘಟ್ಟ ಗ್ರಾಮ ಪಂಚಾಯತ್ನಲ್ಲಿ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಗಲಾಟೆ ಗದ್ದಲದಿಂದ ನಡೆದಿತು. ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದು ತಮ್ಮ ಇಲಾಖೆಗಳಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾಗ ಜಲಜೀವನ್ ಮಿಷನ್ ಯೋಜನೆ ವಿಚಾರವಾಗಿ ಸಾರ್ವಜನಿಕರು ಅಧಿಕಾರಿಗಳನ್ನು ಪ್ರಶ್ನಿಸಿ ಆಕ್ರೋಶ ಹೊರಹಾಕಿದರು. ಸಭೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಸಾರ್ವಜನಿಕರ ನಡುವೆ ವಾದ ವಿವಾದ ನಡೆದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ಪರಿಮಳ, ಉಪಾಧ್ಯಕ್ಷರಾದ ಶಿವಾನಂದ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಟಿವಿ ವೀಣಾ, ಕಾರ್ಯದರ್ಶಿ ಕೆಎನ್ ಗೋಪಿ, ಸದಸ್ಯರಾದ ಟಿಆರ್ ಲಕ್ಷ್ಮೀನಾರಾಯಣ್, ಪಿ ಅಶ್ವಥ್, ಕಂದಾಯ ಅಧಿಕಾರಿ ಮಂಜುನಾಥ್, ಕೃಷಿ ಅಧಿಕಾರಿ ಕಿರಣ್ ಹಾಗೂ ಇತರರು ಭಾಗವಹಿಸಿದ್ದರು. ಅಂತವರು ನಮ್ಮ ಇಲಾಖೆಯ ವಸತಿ ನಿಲಯದಲ್ಲಿ 2 ವರ್ಷಗಳ ಕಾಲ ವರದಲ್ಲಿರುವಂತದ್ದು ಉಚಿತವಾಗಿರುವಂತದ್ದು. ಇನ್ನೊಂದು ಇತರೆ ವರ್ಗದವರಿಗೆ ಇರುವಂತದ್ದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಿಟ್ಟು ಒಂದ್ ಸ್ವಲ್ಪ ಒಳಗಡೆ ಹೋದ್ರೆ ಆ ಶೋಭಾ ಅಪಾರ್ಟ್ಮೆಂಟ್ಸ್ ಹಿಂದಗಡೆ ಇದೆ, ಅದು ಜನರಲ್ಗೆ ಇರುವಂತದ್ದು. ಸೊ ಅಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ, ಅಂದ್ರೆ ಅದು ಉಚಿತ. ನಮಸ್ಕಾರ ಸಾರ್ವಜನಿಕರಿಗೂ ನನ್ನ ನಮಸ್ಕಾರಗಳು. ನಮ್ಮ ಇಲಾಖೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳು ಸಂಧ್ಯಾ ಸುರಕ್ಷಾ ಯೋಜನೆಗೆ 65 ವರ್ಷ ವಯಸ್ಸಾಗಿರ್ಬೇಕು. 1200 ರೂಪಾಯಿಗಳು ಈ ಯೋಜನೆಯಲ್ಲಿ 65 ವರ್ಷ ವಯಸ್ಸಾಗಿರ್ಬೇಕು. ಇದಕ್ಕೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬೇಕು, BPL ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು 65 ವರ್ಷ ಆಗಿರುವ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನ ತಂದುಕೊಳ್ಬೇಕು. ಹೆಸರಘಟ್ಟ ಗ್ರಾಮ ಅಂತಿದೆ. ಇನ್ನೊಬ್ಬರದು ಹೆಸರಘಟ್ಟ ಗ್ರಾಮದ ಪುಷ್ಪಲತಾ ಆರ್ಕೋ HC ಹನುಮಂತರಾಜ್ ಅವರು ವೈಯಕ್ತಿಕ ಧನಶೆಡ್ ನಿರ್ಮಾಣ ಕಾಮಗಾರಿಗೆ 5180 ರೂಪಾಯಿ ಅನ್ನೋದನ್ನು ಕೊಟ್ಟಿದ್ದಾರೆ. ಮತ್ತೆ ಹೆಸರಘಟ್ಟ ಗ್ರಾಮದ ರಮ್ಯಾ ಸಂತೋಷ್ ಅವರ ವೈಯಕ್ತಿಕ ಗೃಹ ನಿರ್ಮಾಣ ಮನೆ ನಿರ್ಮಾಣಕ್ಕೆ 370 ರೂಪಾಯಿ ಅನ್ನೋದನ್ನ ಇದು ಮಾಡಿದ್ದಾರೆ. ಇನ್ನೊಂದು ಮುಂದಿನದಷ್ಟೇ ಇದು. ಹೆಸರಘಟ್ಟ ಗ್ರಾಮದ ಬಸವ ವಸತಿ ಯೋಜನೆಯಡಿ ಎನ್ ಸಂಧ್ಯಾ ಮಂಜುನಾಥ್ ಅವರ ಗೃಹ ನಿರ್ಮಾಣಕ್ಕೆ ಅವರಿಗೆ 3 ಹಂತವಾಗಿ 2590 3 ಹಂತವಾಗಿ ಹೋಗಿದೆ. ಇನ್ನೊಂದು ಹೆಸರಘಟ್ಟ ಗ್ರಾಮದ ಬಸವ ವಸತಿ ಯೋಜನೆ ಮಂಜುಳಾ ಕೆಂಪರಾಜ್ ಅವರು ಯಾವ ಆಧಾರದ ಮೇಲೆ ಇಷ್ಟು ಪರ್ಸನ್ ಒಬ್ಬ ಈಗ ಸುಮ್ಮನೆ ಅನ್ನೆಸೆಸರಿ ಆನ್ ಮಾಡಿರ್ತಾರೆ, ವೇಸ್ಟ್ ಆಗಿ ಸುರಿತಾ ಇರ್ತದೆ. ಈಗ ಅಟ್ಲೀಸ್ಟ್ ಮೀಟರ್ ಇರೋದ್ರಿಂದ ಮೀಟರ್ ಇದೆ, ನಾವು ಇಷ್ಟು ವೇಸ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ನಾವು ಮೀಟರ್ ಇನ್ಸ್ಟಾಲ್ ಮಾಡಿದ್ವಿ. ವೆಲ್ ಅಂಡ್ ಗುಡ್. ನಮ್ಮ ಮೈಲಿ 10 ಹಸು ಇದೆ, 25 ಕುರಿ ಇದೆ. ಈಗ ನೀವು ಯೋಜನೆ ಅನುಷ್ಠಾನಕ್ಕೆ ಬಂದಿರೋ ಅಧಿಕಾರಿನ ಯೋಜನೆಯನ್ನ ಇನ್ನು ಮುಂದಕ್ಕೆ 106 ವರ್ಷ ನೋಡ್ಕೊಳ್ಳಕ್ಕೆ ಒಂದು ಜವಾಬ್ದಾರಿ ಹೊಂದಿರೋ ಅಧಿಕಾರಿ ನೀವು. ಯೋಜನೆ ಅನುಷ್ಠಾನ ತಾನೆ, ಅನುಷ್ಠಾನ ಆದ್ಮೇಲೆ ನೀವು ಬಿಲ್ ಮಾಡ್ಕೊಡೋದು ಮತ್ತಿಲ್ಲಿ ಬರ್ತೀರಾ ನೀವು? ಜನ ನೀರು ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ ತಾವು ಯಾರು ಸರ್ ಅನುಷ್ಠಾನ ಮಾಡ್ಬಿಟ್ಟು ಹೋಗ್ತೀವಿ ನೀವು? ನೋಡಿ ಇಷ್ಟು ಜನ ಇದ್ದಾರೆ, ಅವರೊಬ್ಬರೇ ಎಲ್ಲ ಕೇಳ್ತಾರೆ. ನಾವ್ ಏನ್ ಮಾಡೋಣ ಹೇಳಿ? ಯಾರು ನಿಮಗೆ ಗೌರವ ಕೊಡ್ತೀವಿ. ನಮಗೆ ಮಾತಾಡ್ತಾ ಇರ್ಬೋದು. ಆಯ್ತು ಬಿಡಿ, ಏನ್ ಮಾಡ್ತೀವಿ? ಪದೇ ಪದೇ ಬನ್ನಿ ಕೆಂಪಣ್ಣ ಆಯ್ತಪ್ಪ, ಈಗ ಆಯ್ತಾಯ್ತು. ಪಂಚಾಯತಿ ಮುಂಬೈನಲ್ಲಿ ಕೆಂಪಣ್ಣ ಅವರು ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.